ಚಾನಲ್ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಹೂಕೋಸಿನ ಫ್ರೈ ಮಾಡೋಣ ಅಂತ. ಮಾಮೂಲಿಯಾಗಿ ಇದನ್ನ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಇದು ಹುಳ ಗಿಳ ಇರುತ್ತೆ ನೋಡ್ಕೊಳ್ಳಿ, ಇದರಲ್ಲಿ ಹುಳ ಇಲ್ಲ, ಚೆನ್ನಾಗಿದೆ. ಒಂದ್ಸಲ ನೋಡಿ ಚೆಕ್ ಮಾಡ್ಕೊಳ್ಳಿ. ಹುಳ ಇರುತ್ತೆ, ಸ್ವಲ್ಪ ಒತ್ಕೊಂಡಂಗೆಲ್ಲ ಇರುತ್ತಲ್ವ, ಅದೆಲ್ಲ ನೋಡ್ಕೊಂಡು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಅದೇ ಬಿಸಿ ನೀರಿಗೆ ಹಾಕಿ ಒಂದು 5 ನಿಮಿಷ ಬಿಟ್ಬಿಟ್ಟು ತಗೊಳ್ಳಿ. ಆವಾಗ ಒಂಚೂರು ಮೆತ್ತಗಾಗುತ್ತೆ, ಚೆನ್ನಾಗಿರುತ್ತೆ. ಹಂಗೆ ಹಸಿದು ಹಾಕಕ್ಕೆ ಹೋದ್ರೆ ಅಷ್ಟು ಇದಾಗಲ್ಲ. ಈ ಥರ ಮಾಡ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಮಸಾಲೆ ಬಂದ್ಬಿಟ್ಟು ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂಚೂರು ಕಾಳುಮೆಣಸು, ಮತ್ತು ಇದು ಗರಂ ಮಸಾಲ, ಖಾರದ ಪುಡಿ ಒಂದು ಹಾಕಬೇಕು ಸ್ವಲ್ಪ, ಅದೊಂದು ಮಿಸ್ ಆಗೈತೆ, ಹಾಕೋತೀನಿ. ಇದಿಷ್ಟನ್ನು ತೊಗೊಂಡಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದೊಂದಾಗಿ ಫ್ರೈ ಮಾಡೋಣ. ತಗೊಂಡು ಕಾಯಬೇಕು ಫ್ರೆಂಡ್ಸ್. ಇವಾಗ ಫಸ್ಟ್ ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಫ್ರೈ ಆಗಬೇಕು. ಈಗ ಎಣ್ಣೆ ಫ್ರೈ ಇದಾಗಿದೆ. ಇದಕ್ಕೆ ಫಸ್ಟ್ಗೆ ನಾನು ಮೆಣಸಿನ್ಕಾಯಿ ಹಾಕೋತೀನಿ, ಹಸಿಮೆಣಸಿನ್ಕಾಯಿ. ಇದಕ್ಕೆ ಹಾಗೆಯೇ ಗರಂ ಮಸಾಲ, ಪೆಪ್ಪರ್ ಪೌಡರ್, ಸಾಲ್ಟ್ ಅಂಡ್ ಪುಡಿ, ಖಾರದ ಪುಡಿ ಎಲ್ಲ ಹಾಕೋತೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನಾವು ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಆದಮೇಲೆ ಟೊಮೊಟೊ ಹಾಕೋತೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಮೇಲೆ ಸ್ವಲ್ಪ ಹಾಕೊಳ್ಳೋಕೆ ಇಟ್ಕೊತೀನಿ. ಇದು ಮೇಲೆ ಹಾಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಇದು ನಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಉಪ್ಪು ಹಾಕೋತೀನಿ. ಈಗ ಇದು ಆಲ್ರೆಡಿ ನೀರಲ್ಲಿ ಸ್ವಲ್ಪ ಬಿಸಿನೀರಲ್ಲಿ ಹಾಕಿದ್ದೀವಲ್ಲ, ಇವಾಗ ಇದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು. ಆಲ್ರೆಡಿ ಸ್ವಲ್ಪ ಬೇಯಿಸಿರೋದ್ರಿಂದ ನಮಗೆ ಎಣ್ಣೆಗೆ ಚೆನ್ನಾಗಿ ಬೇಯುತ್ತೆ. ನನಗೆ ತೊಂದರೆಯಿಂದ ಹಸಿಗೆ ಹಾಕ್ಕೋಬಾರ್ದು. ಮನೆಯಲ್ಲಿ ಬಿಸಿನೀರಾಗ ಸ್ವಲ್ಪ ಮಿಕ್ಸ್ ಮಾಡಿ ಹಾಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ನೀವು ಚಪಾತಿಗೆ, ಪೂರಿಗಂತೂ ಮಾಡಿ ಫ್ರೈ. ನಾನು ಏನೋ ವೆರೈಟಿ ಮಾಡ್ತಾಯಿರ್ತೀವಿ. ಇದೊಂದು ಮಾಡಿ ನೋಡಿ, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಚಿಕನ್ ಫ್ರೈ ಮಾಡ್ತೀವಲ್ಲ, ಚಿಕನ್ ತಿಂದಿರೋದಕ್ಕೆ ಈ ಥರ ಮಾಡಿಕೊಂಡು ಚಿಕನ್ ಥರನೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ತಿಂದಿರೋದಕ್ಕೆ ಈ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಇಟ್ಕೋಬೇಕು. ಚೆನ್ನಾಗಿ ಇದಾಗಬೇಕು. ಒಂದು 5 ನಿಮಿಷ ಎಣ್ಣೆಲ್ಲ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೋಬೇಕಾಗುತ್ತೆ. ಎಲ್ಲ ಮಸಾಲೆಗಳು ಹಾಕಿದ್ವಲ್ಲ, ಅದೆಲ್ಲ ಖಾರ ಸ್ವಲ್ಪ ಹಿಡಿಬೇಕಲ್ಲ. ಆಮೇಲೆ ಎಣ್ಣೆ ಫ್ರೈ ಆದಮೇಲೆ ಒಂಚೂರು ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಆಲ್ರೆಡಿ ಬೇಯಿಸಿದ್ದೀವಿ. ನೀರು ಹಾಕಿದ್ರೆ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಉಪ್ಪು ಖಾರ ಎಲ್ಲ ಇಟ್ಕೊಳ್ಳೋದು. ಒಂದು 5 ನಿಮಿಷ ಹಾಕಿದ್ವಿ. ನೋಡಿ, ಈಗ ಎಣ್ಣೆ ಫ್ರೈ ಆಗಿದೆ. ಈಗ ಸ್ವಲ್ಪ ನೀರು ಹಾಕೋಣ. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಬೇಕು. ನೋಡಿ, ನೀರು ಹಾಕ್ಕೊಳ್ಳಿ. ಇವಾಗ ಇದರಲ್ಲಿ ಚೆನ್ನಾಗಿ ಇದು ಫ್ರೈ ಆಗಬೇಕು. ಇವಾಗೆಲ್ಲ ಉಪ್ಪು ಖಾರ ಇಟ್ಕೊಂಡು ಚೆನ್ನಾಗಿ ಬೇಯಬೇಕಿದು. ನಾವು ಆಲ್ರೆಡಿ ಉಪ್ಪು ಖಾರ ಎಲ್ಲ ಹಾಕಿದ್ದೀವಲ್ಲ, ಅದರಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ನೀರೆಲ್ಲ ಸ್ವಲ್ಪ ಹಿಂಗಬೇಕು, ಅವಾಗ ಚೆನ್ನಾಗಿರುತ್ತೆ. ನೀರೆಲ್ಲ ಈಗ ಮಾಡ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಈಗ ರೆಡಿಯಾಗಿದೆ ಇದು. ಚಿಕನ್ ಫ್ರೈಗಿಂತ ಸೂಪರಾಗಿರುತ್ತೆ. ಒಂಥರ ಟ್ರೈ ಮಾಡಿದ್ರೆ ಕೇಕ್ ಒಂದು ಕಮೆಂಟ್ ಮಾಡಿ. ಈಗ ಇದನ್ನು ಬೌಲ್ಗೆ ಹಾಕೊಂಡ್ಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರೆಡಿ ಆಯಿತು. ಚಿಕನ್ ಫ್ರೈ ಥರನೇ ಇದೆ. ಟ್ರೈ ಮಾಡಿ ಫ್ರೆಂಡ್ಸ್, ಸೂಪರಾಗಿದೆ. ಸೂಪರಾಗಿದೆ. ನೀವು ಚಿಕನ್ ತಿಂದೇ ಇದ್ದವರು ಈ ಥರ ಮಾಡ್ಕೊತೀನಿ. ಯಾವ ಚಿಕನ್ ಇದ್ರ ಮುಂದೆ ಏನೂ ಅಲ್ಲ, ಅಷ್ಟು ಟೇಸ್ಟಿಯಾಗಿ ಸಖತ್ತಾಗಿದೆ.
ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹೂಕೋಸಿನ ಗ್ರೇವಿ ಫ್ರೈ ಗ್ರೇವಿ ಏನಾದರೂ ಹೇಳ್ಬೋದು, ಅಷ್ಟು ಸೂಪರಾಗಿದೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಹೂಕೋಸಿನ ಫ್ರೈ ಮಾಡೋಣ ಅಂತ. ಮಾಮೂಲಿಯಾಗಿ ಇದನ್ನ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಇದು ಹುಳ ಗಿಳ ಇರುತ್ತೆ ನೋಡ್ಕೊಳ್ಳಿ, ಇದರಲ್ಲಿ ಹುಳ ಇಲ್ಲ, ಚೆನ್ನಾಗಿದೆ. ಒಂದ್ಸಲ ನೋಡಿ ಚೆಕ್ ಮಾಡ್ಕೊಳ್ಳಿ. ಹುಳ ಇರುತ್ತೆ, ಸ್ವಲ್ಪ ಒತ್ಕೊಡಂಗೆಲ್ಲ ಇರುತ್ತಲ್ವ, ಅದೆಲ್ಲ ನೋಡ್ಕೊಂಡು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಅದೇ ಬಿಸಿ ನೀರಿಗೆ ಹಾಕಿ ಒಂದು 5 ನಿಮಿಷ ಬಿಟ್ಬಿಟ್ಟು ತಗೊಳ್ಳಿ. ಆವಾಗ ಒಂಚೂರು ಮೆತ್ತಗಾಗುತ್ತೆ, ಚೆನ್ನಾಗಿರುತ್ತೆ. ಹಂಗೆ ಹಸಿ ಹಾಕಕ್ಕೆ ಹೋದ್ರೆ ಅಷ್ಟು ಇದಾಗಲ್ಲ. ಈ ಥರ ಮಾಡ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಮಸಾಲೆ ಬಂದ್ಬಿಟ್ಟು ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂಚೂರು ಕಾಳುಮೆಣಸು, ಮತ್ತು ಇದು ಗರಂ ಮಸಾಲ, ಖಾರದ ಪುಡಿ ಒಂದು ಹಾಕಬೇಕು ಸ್ವಲ್ಪ, ಅದೊಂದು ಮಿಸ್ ಆಗೈತೆ, ಹಾಕೋತೀನಿ. ಇದಿಷ್ಟನ್ನು ತೊಗೊಂಡಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದೊಂದಾಗಿ ಫ್ರೈ ಮಾಡೋಣ. ತಗೊಂಡು ಕಾಯಬೇಕು ಫ್ರೆಂಡ್ಸ್. ಇವಾಗ ಫಸ್ಟ್ ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಫ್ರೈ ಆಗಬೇಕು. ಈಗ ಎಣ್ಣೆ ಫ್ರೈ ಇದಾಗಿದೆ. ಇದಕ್ಕೆ ಫಸ್ಟ್ಗೆ ನಾನು ಮೆಣಸಿನ್ಕಾಯಿ ಹಾಕೋತೀನಿ, ಹಸಿಮೆಣಸಿನ್ಕಾಯಿ. ಈಗ ಹಾಗೆಯೇ ಗರಂ ಮಸಾಲ, ಪೆಪ್ಪರ್ ಪೌಡರ್, ಕಾಳು ಪುಡಿ, ಖಾರದ ಪುಡಿ ಎಲ್ಲ ಹಾಕೋತೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ನಾವು ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಆದಮೇಲೆ ಟೊಮೊಟೊ ಹಾಕೋತೀನಿ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ, ಮೇಲೆ ಸ್ವಲ್ಪ ಹಾಕೊಳ್ಳೋಕೆ ಇಟ್ಕೊತೀನಿ. ಇದು ಮೇಲೆ ಹಾಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಇದು ನಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಉಪ್ಪು ಹಾಕೋತೀನಿ. ಈಗ ಇದು ಆಲ್ರೆಡಿ ನೀರಲ್ಲಿ ಸ್ವಲ್ಪ ಬಿಸಿನೀರಲ್ಲಿ ಹಾಕ್ತಿದ್ದೀವಲ್ಲ, ಇವಾಗ ಇದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಇದರಲ್ಲಿ ಫ್ರೈ ಹಾಕಬೇಕು. ಆಲ್ರೆಡಿ ಸ್ವಲ್ಪ ಬೇಯಿಸಿರೋದ್ರಿಂದ ನಮಗೆ ಎಣ್ಣೆಗೆ ಚೆನ್ನಾಗಿ ಬೇಯುತ್ತೆ. ನನಗೆ ತೊಂದರೆ ಇಲ್ಲ. ಹಸಿಗೆ ಹಾಕ್ಕೋಬಾರ್ದು. ನಮಗೆ ಬಿಸಿನೀರಾಗ ಸ್ವಲ್ಪ ಮಿಕ್ಸ್ ಮಾಡಿ ಹಾಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ನೀವು ಚಪಾತಿಗೆ, ಪೂರಿಗಂತೂ ಮಾಡಿ ಫ್ರೈ. ನಾವು ಏನೋ ವೆರೈಟಿ ಮಾಡ್ತಾಯಿರ್ತೀವಿ. ಇದು ಒಂದು ಮಾಡಿ ನೋಡಿ, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಚಿಕನ್ ಫ್ರೈ ಮಾಡ್ತೀವಲ್ಲ, ಚಿಕನ್ ತಿಂದಬೇಕಾದ್ರೆ ಈ ಥರ ಮಾಡಿಕೊಂಡು ಚಿಕನ್ ಥರನೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ತಿಂದಬೇಕಾದ್ರೆ ಈ ಥರ ಮಾಡ್ಬೋದು. ಕೋಸನ್ನ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಸ್ವಲ್ಪ ಇದರಲ್ಲಿ ಮಸಾಲೆ ಎಲ್ಲ ಇಟ್ಕೋಬೇಕು. ಚೆನ್ನಾಗಿ ಇದಾಗಬೇಕು. ಒಂದು 5 ನಿಮಿಷ ಎಣ್ಣೆಲ್ಲ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೋಬೇಕಾಗುತ್ತೆ. ಎಲ್ಲ ಮಸಾಲೆಗಳು ಹಾಕಿದ್ವಲ್ಲ, ಅದೆಲ್ಲ ಖಾರ ಉಪ್ಪು ಹಿಡಿಬೇಕಲ್ಲ. ಆಮೇಲೆ ಎಣ್ಣೆ ಫ್ರೈ ಆದಮೇಲೆ ಒಂಚೂರು ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಆಲ್ರೆಡಿ ಬೇಯಿಸಿದ್ದೀವಿ, ನೀರು ಹಾಕಿದ್ರೆ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಉಪ್ಪು ಖಾರ ಎಲ್ಲ ಇಟ್ಕೊಳ್ಳಿ. ಒಂದು 5 ನಿಮಿಷ ಹಾಕಿಬಿಡೋಣ. ನೋಡಿ, ಈಗ ಎಣ್ಣೆ ಫ್ರೈ ಆಗಿದೆ. ಸ್ವಲ್ಪ ನೀರು ಹಾಕೋಣ. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಬೇಕು. ನೋಡಿ, ನೀರು ಹಾಕ್ಕೊಳ್ಳಿ. ಇವಾಗ ಇದರಲ್ಲಿ ಚೆನ್ನಾಗಿ ಇದು ಫ್ರೈ ಆಗಬೇಕು. ಇವಾಗೆಲ್ಲ ಉಪ್ಪು ಖಾರ ಇಟ್ಕೊಂಡು ಚೆನ್ನಾಗಿ ಬೇಯಬೇಕಿದು. ನಾವು ಆಲ್ರೆಡಿ ಉಪ್ಪು ಖಾರ ಎಲ್ಲ ಹಾಕಿದ್ದೀವಲ್ಲ, ಅದರಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ನೀರೆಲ್ಲ ಸ್ವಲ್ಪ ಹಿಂಗಬೇಕು, ಅವಾಗ ಚೆನ್ನಾಗಿರುತ್ತೆ. ನೀರೆಲ್ಲ ಈಗ ಮಾಡ್ಕೊಂಡ್ರೆ ಚೆನ್ನಾಗಿ ಬಂದಿರುತ್ತೆ. ಈಗ ರೆಡಿಯಾಗಿದೆ ಇದು. ಚಿಕನ್ ಫ್ರೈಗಿಂತ ಸೂಪರಾಗಿರುತ್ತೆ. ಒಂಥರ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈಗ ಇದನ್ನು ಬೌಲ್ಗೆ ಹಾಕೊಂಡ್ಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರೆಡಿ ಆಯಿತು.
ಚಿಕನ್ ಫ್ರೈ ಥರನೇ ಇದೆ. ಟ್ರೈ ಮಾಡಿ ಫ್ರೆಂಡ್ಸ್, ಸೂಪರಾಗಿದೆ, ಸೂಪರಾಗಿದೆ. ನೀವು ಚಿಕನ್ ತಿಂದೇ ಇದ್ದವರು ಈ ಥರ ಮಾಡ್ಕೊತೀನಿ. ಯಾವ ಚಿಕನ್ ಇದ್ರ ಮುಂದೆ ಏನೂ ಅಲ್ಲ, ಅಷ್ಟು ಟೇಸ್ಟಿಯಾಗಿ ಸಖತ್ತಾಗಿದೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹೂಕೋಸಿನ ಗ್ರೇವಿ ಫ್ರೈ ಗ್ರೇವಿ ಏನಾದರೂ ಹೇಳ್ಬೋದು, ಅಷ್ಟು ಸೂಪರಾಗಿದೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.